ಆಧುನಿಕ ಯುಗದಲ್ಲಿ ಇವತ್ತು ಮನುಷ್ಯ ಆರ್ಥಿಕವಾಗಿ, ಧಾರ್ಮಿಕವಾಗಿ, ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಅತ್ಯಂತ ವೇಗವಾಗಿ ಬೆಳವಣಿಗೆಯನ್ನು ಸಾಧಿಸುತ್ತಿದ್ದಾನೆ. ಒಂದು ಊರಿನಿಂದ ಮತ್ತೊಂದು ಊರಿಗೆ ಕಾಲ್ನಡಿಗೆಯಲ್ಲಿ ಹೋಗುತ್ತಿದ್ದ ಮಾನವ ಇವತ್ತು ಹಕ್ಕಿಯಂತೆ ಆಗಸದಲ್ಲಿ ಸ್ವಚ್ಛಂದವಾಗಿ ನಲಿಯುವ ಮಟ್ಟಕ್ಕೆ ಬೆಳೆದಿದ್ದಾನೆ. ಆದರೆ ಇಷ್ಟೊಂದು ಪ್ರಗತಿಯನ್ನು ಸಾಧಿಸಿದ ಈ ಬುದ್ಧಿಜೀವಿ ತನ್ನ ಆರೋಗ್ಯವನ್ನು ಕಾಪಾಡುವಲ್ಲಿ ವಿಫಲನಾಗಿ ಎಡವಿದ್ದಾನೆ. ತಲೆನೋವು, ಮೊಣಕಾಲು ನೋವು, ಬೆನ್ನು ನೋವು ಎಂದುಕೊಂಡು ಸಿಕ್ಕ ನೋವು ನಿವಾರಕ ಮಾತ್ರೆಗಳನ್ನು ತನಗೆ ಅರಿವಿಲ್ಲದಂತೆ ತೆಗೆದುಕೊಂಡು ಹಲವು ರೋಗಗಳಿಗೆ ಆಹ್ವಾನ ಮಾಡಿಕೊಳ್ಳುತ್ತಿದ್ದಾನೆ. ಹಿಂದಿನ ಕಾಲದಲ್ಲಿ 100 ವರ್ಷ ಬದುಕುತ್ತಿದ್ದ ಮಾನವರು ಇವತ್ತು 60 ವರ್ಷ ಬದುಕಿದರೂ ಕೂಡ ಅವನ ಸೌಭಾಗ್ಯ ಎಂದು ಹೇಳಬಹುದು. ಇದಕ್ಕೆ ಕಾರಣ ಇವತ್ತಿನ ಆಹಾರ ಪದ್ಧತಿಯ ಜೊತೆಗೆ ಹಲವು ಕಾರಣಗಳಿರಬಹುದು. ಅಂತಹ ಕಾರಣಗಳಲ್ಲಿ ನಾವು ವಿವೇಚನೆ ಇಲ್ಲದೆ ತೆಗೆದುಕೊಳ್ಳುವ ಮಾತ್ರೆಗಳು ಕೂಡ ಇರಬಹುದು. ಇವತ್ತು ಅಂತಹ ಮಾತ್ರೆಗಳಲ್ಲಿ ಅತ್ಯಂತ ಹೆಚ್ಚಾಗಿ ಬಳಸುವ ನೋವು ನಿವಾರಕ ಮಾತ್ರೆಗಳು ಆರೋಗ್ಯದ ಮೇಲೆ ಈ ರೀತಿಯಾಗಿ ದುಷ್ಪರಿಣಾಮ ಬೀರುತ್ತವೆ. ಮೊದಲನೆಯದಾಗಿ ತಲೆ ತಿರುಗುವಿಕೆ ಪ್ರಾರಂಭ ಆಗಬಹುದು. ಪದೇ ಪದೇ ಎದೆಯುರಿ ಕಾಣಿಸಿಕೊಳ್ಳುತ್ತದೆ. ಅಜೀರ್ಣತೆ ಉಂಟಾಗಬಹುದು. ವಾಕರಿಕೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಹೊಟ್ಟೆಯ ಹುಣ್ಣುಗಳು ಆಗಬಹುದು. ಕರುಳಿನ ಕಾರ್ಯಚಟುವಟಿಕೆಯಲ್ಲಿ ಬದಲಾವಣೆಗಳು ಉಂಟಾಗಿ ಮಲಬದ್ಧತೆ ಅಥವಾ ಅತಿಸಾರ ಉಂಟಾಗಬಹುದು. ಕೈಕಾಲು ಪಾದಗಳಲ್ಲಿ ಬಾವು ಕಾಣಿಸಿಕೊಂಡು ನಡೆಯಲು ಕಷ್ಟವಾಗಬಹುದು. ತೂಕ ಹೆಚ್ಚಾಗುತ್ತದೆ. ಇದ್ದಕ್ಕಿದ್ದಂತೆ ದೇಹದ ತೂಕ ಹೆಚ್ಚಾಗುವ ಸಾಧ್ಯತೆ ಇದೆ. ಋತುಸ್ರಾವದಲ್ಲಿ ಬಂದಂತಹ ನೋವಿಗೆ ಮಾತ್ರೆಗಳನ್ನು ಪ್ರತಿದಿನ ಮುಂದುವರಿಸಬಾರದು. ಮೊದಲ ಗರ್ಭಾವಸ್ಥೆಯ ನಂತರ ಸಾಧಾರಣವಾಗಿ ಮಹಿಳೆಯರಿಗೆ ಮುಟ್ಟಿನ ನೋವು ಕ್ರಮೇಣವಾಗಿ ಕಡಿಮೆಯಾಗುತ್ತದೆ. ಚರ್ಮದ ದದ್ದುಗಳು, ತುರಿಕೆ ಮತ್ತು ಉಸಿರಾಟದ ಸಮಸ್ಯೆಗಳು ಸಂಭವಿಸಬಹುದು. ಇವಷ್ಟೇ ಅಲ್ಲದೆ ಇವತ್ತು ನೋಡಿರಬಹುದು, ಮೊಣಕಾಲು ನೋವು, ತಲೆನೋವು, ಹೊಟ್ಟೆ ನೋವು ಅಂತ ದೀರ್ಘಕಾಲದವರೆಗೆ ನೋವು ನಿವಾರಕಗಳನ್ನು ಬಳಸುವುದರಿಂದ ಮೂತ್ರಪಿಂಡ ಕಾರ್ಯದಲ್ಲಿ ವ್ಯತ್ಯಾಸವಾಗುತ್ತದೆ. ಒಂದು ವೇಳೆ ಅತಿಯಾದ ನೋವು ನಿವಾರಕ ಮಾತ್ರೆಗಳಿಂದ ಮೂತ್ರಪಿಂಡಕ್ಕೆ ಹಾನಿಯಾದರೆ ಈ ಲಕ್ಷಣಗಳು ನಿಮ್ಮಲ್ಲಿ ಕಾಣಿಸಿಕೊಳ್ಳಬಹುದು. ದೇಹದಲ್ಲಿ ದಣಿವು ಆವರಿಸುತ್ತದೆ. ಒಂದು ಚಿಕ್ಕ ಕೆಲಸವನ್ನು ಮಾಡಿದರೂ ಕೂಡ ದೇಹದಲ್ಲಿ ದಣಿವು ಕಾಣಿಸಿಕೊಳ್ಳುತ್ತದೆ. ಮನಸ್ಸು ಒತ್ತಡದಲ್ಲಿದ್ದುಕೊಂಡು ಯಾವಾಗಲೂ ಕನ್ಫ್ಯೂಷನ್ ಕಾಣಿಸಿಕೊಳ್ಳುತ್ತದೆ. ದೇಹದಲ್ಲಿ ಅಶಕ್ತತೆ ಬರಬಹುದು. ರಕ್ತದೊತ್ತಡ ಹೆಚ್ಚಾಗಿ BP ಮಾತ್ರೆಗೆ ಅಂಟುಕೊಳ್ಳುವಂತೆ ಮಾಡಿ ಮಾತ್ರೆಗೊಂದು ಮಾತ್ರೆ ತೆಗೆದುಕೊಳ್ಳುವ ದುಸ್ಥಿತಿ ನಿಮ್ಮದಾಗಬಹುದು. ಇವುಗಳು ಅಷ್ಟೇ ಅಲ್ಲದೆ ಇವತ್ತು ನೋವು ನಿವಾರಕ ಮಾತ್ರೆಯ ಜೊತೆಗೆ ಸ್ಟೆರಾಯ್ಡ್ ಮಾತ್ರೆಗಳನ್ನು ಸೇರಿಸಿ ತೆಗೆದುಕೊಂಡು ತಮ್ಮ ದೀರ್ಘಾಯುಷ್ಯವನ್ನು ಅಲ್ಪಾವಧಿಗೆ ತಂದುಕೊಳ್ಳುತ್ತಿದ್ದಾರೆ. ಇವತ್ತು ನಿಮಗೆ ಗೊತ್ತಿರಬಹುದು, ಅತಿ ಬೇಗನೆ ನೋವು ಕಡಿಮೆಯಾಗಲಿ ಎಂಬ ದೃಷ್ಟಿಯಿಂದ ನೋವು ನಿವಾರಕ ಮಾತ್ರೆಯ ಜೊತೆಗೆ ಸ್ಟೆರಾಯ್ಡ್ ಮಾತ್ರೆಯನ್ನು ಕೂಡ ತೆಗೆದುಕೊಂಡು ತಮ್ಮ ಅಮೂಲ್ಯವಾದ ಜೀವಕ್ಕೆ ಚಟ್ಟ ಕಟ್ಟುವ ಕಾರ್ಯಕ್ಕೆ ತೊಡಗಿದ್ದಾರೆ. ವೀಕ್ಷಕರೇ, ಯಾವುದೇ ಮಾತ್ರೆಯನ್ನು ಕೂಡ ದೀರ್ಘಾವಧಿಯವರೆಗೆ ತೆಗೆದುಕೊಳ್ಳದೆ ವೈದ್ಯರ ಸೂಚನೆ, ಸಲಹೆಯ ಮೇರೆಗೆ ತೆಗೆದುಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅವಶ್ಯ.